Hello everybody. In this video I'm going to explain the topic basic schemes of GST. So there are mainly two schemes under GST. One is regular scheme, the other one is composition scheme, and so this video will be limited to only regular scheme. So regarding regular scheme I'm going to explain in this video. So let me begin with the regular scheme. So what does regular scheme actually means? Under this scheme, SSC has to follow all the rules and regulations laid by the GST Act. So ಯಾವ ಸಪ್ಲೈಯರ್ ಆದವನು ರೆಗ್ಯುಲರ್ ಸ್ಕೀಮ್ ಅಂಡರಲ್ಲಿ ಬರ್ತಾನೆ ಅಥವಾ ರಿಜಿಸ್ಟರ್ ಆಗಿರ್ತಾನೆ, ಸೊ ಅವನು GST ಆಕ್ಟ್ ಅಲ್ಲಿ ಹೇಳಿರುವಂತಹ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಬೇಕಾಗುತ್ತೆ. ಸೊ ಯಾವ ರೀತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ಬಿಟ್ಟು, ಸೊ ಯಾವ ರೀತಿ ಅಂತ ಹೇಳಿದ್ರೆ he has to maintain the books of accounts properly. Books of accounts ಏನಿರುತ್ತೆ, everything is computerized or everything is automated, so nothing handwritten ಯಾವುದು ಇರಲ್ಲ, but still the books of accounts are to be maintained properly. ಈ ಸಿಸ್ಟಮ್ ಅಲ್ಲಿ ಎಲ್ಲ ಸಪ್ಲೈ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಸೊ ಅದನ್ನ ಮ್ಯಾನಿಪುಲೇಟ್ ಮಾಡೋದು, ಬೇಕಂತ ಚೇಂಜಸ್ ಮಾಡೋದು, that should not be done. The books of accounts are to be maintained properly. Filing returns, that is the tax returns are to be filed that is before or on or before the due date. ಅಂದ್ರೆ ಎಲ್ಲ ರಿಟರ್ನ್ಸಿಗೆ GSTR ಅಲ್ಲಿ ಬರುವಂತಹ GST ಅಲ್ಲಿ ಬರುವಂತಹ ರಿಟರ್ನ್ಸ್ ಏನಿದೆ ಅದನ್ನ ಡ್ಯೂ ಡೇಟ್ ಒಳಗೆ ಫೈಲ್ ಮಾಡಬೇಕಾಗುತ್ತೆ. ಅಂದ್ರೆ GST ರಿಟರ್ನ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ದ ಸಪ್ಲೈ ಟ್ರಾನ್ಸಾಕ್ಷನ್, ತಾನೆಷ್ಟು ಸೇಲ್ ಮಾಡೀನಿ, ತಾನೆಷ್ಟು ಪರ್ಚೇಸ್ ಮಾಡೀನಿ, ಸೊ ಈ ಎಲ್ಲ ಇನ್ಫಾರ್ಮೇಶನ್ ನ ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡಬೇಕು, ಅದನ್ನ ಫೈಲಿಂಗ್ ರಿಟರ್ನ್ಸ್ ಅಂತ ಕರಿತೀವಿ. ಹಾಗೆ ಇಶ್ಯೂಯಿಂಗ್ ಟ್ಯಾಕ್ಸ್ ಇನ್ವಾಯ್ಸಸ್. ಸೊ ವಾಟ್ ಇಸ್ ಟ್ಯಾಕ್ಸ್ ಇನ್ವಾಯ್ಸ್? Assume that you went to a shop, you purchased some good. ಸೊ ಗೂಡ್ ಎಲ್ಲ ಪರ್ಚೇಸ್ ಅಥವಾ ಗೂಡ್ಸ್ ಪರ್ಚೇಸ್ ಮಾಡಿದ್ಮೇಲೆ ನಿಮ್ಗೆ ಅವನು ಬಿಲ್ ಇಶ್ಯೂ ಮಾಡ್ತಾನೆ. ಸೊ ಆ ಬಿಲ್ಲಲ್ಲಿ ರಿಗಾರ್ಡಿಂಗ್ ದ ಡಿಸ್ಕ್ರಿಪ್ಷನ್ ಆಫ್ ದ ಗೂಡ್ಸ್ ಪರ್ಚೇಸ್ ಬೈ ಯು, ನೆಕ್ಸ್ಟ್ ರೇಟ್ ಪರ್ ಯೂನಿಟ್, ಅದೇ ರೀತಿ GST ಎಷ್ಟು ಪೇ ಮಾಡಿದ್ರೆ ಇದೆಲ್ಲ ಇನ್ಫಾರ್ಮೇಶನ್ ಆ ಬಿಲ್ಲಲ್ಲಿ ಇರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದರೆ ಟ್ಯಾಕ್ಸ್ ಇನ್ವಾಯ್ಸ್ ಅಂತ ಕರಿತೀವಿ. ಸೊ ಇಟ್ ಇಸ್ ಕಂಪ್ಯೂಟರ್ ಜನರೇಟೆಡ್ ಬಿಲ್, ಅದು ನಿಮ್ಮ ಹ್ಯಾಂಡ್ ರಿಟನ್ ಬಿಲ್ ಅಲ್ಲ, ಅದು ಕಂಪ್ಯೂಟರ್ ಜನರೇಟೆಡ್ ಬಿಲ್ ಆಗಿರುತ್ತೆ, ಅದನ್ನ ಟ್ಯಾಕ್ಸ್ ಇನ್ವಾಯ್ಸ್ ಅಂತ ಕರಿತೀವಿ. ಸೊ ರೆಗ್ಯುಲರ್ ಸ್ಕೀಮ್ ಅಲ್ಲಿ ಯಾರು ರಿಜಿಸ್ಟರ್ ಆಗಿರ್ತಾರೆ ಅವ್ರು ಟ್ಯಾಕ್ಸ್ ಇನ್ವಾಯ್ಸ್ ನ ಇಶ್ಯೂ ಮಾಡ್ತಾರೆ. ಹಾಗೆ ಟ್ಯಾಕ್ಸ್ ಪೇಮೆಂಟ್, ದಟ್ ಇಸ್ tax has to be paid, that is timely payment of tax is to be done. ಅಂದ್ರೆ ಟ್ಯಾಕ್ಸ್ ನ ಕರೆಕ್ಟ್ ಟೈಮಿಗೆ ಪೇ ಮಾಡಬೇಕಾಗುತ್ತೆ. ಹಾಗೆ ರಿಗಾರ್ಡಿಂಗ್ ದ ಅಪ್ಲಿಕೇಬಿಲಿಟಿಗೆ ನಾವು ಬಂದಿದ್ದೆ ಆದ್ರೆ, ಸೊ ಫಾರ್ ಹೋಮ್ ದಿಸ್, ಸೊ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಆಲ್ ಸಪ್ಲೈಯರ್ಸ್ ಹೂ ಆರ್ ನಾಟ್ ಕವರ್ಡ್ ಅಂಡರ್ ಕಾಂಪೋಸಿಷನ್ ಸ್ಕೀಮ್. ಅಂದ್ರೆ ಯಾವ ಸಪ್ಲೈಯರ್ಸ್ ಕಾಂಪೋಸಿಷನ್ ಸ್ಕೀಮ್, ಇನ್ನೊಂದು ಸ್ಕೀಮ್ ಇದೆ ಕಾಂಪೋಸಿಷನ್ ಸ್ಕೀಮ್ ಅಂತ ಹೇಳ್ಬಿಟ್ಟು, ಅದರಲ್ಲಿ ಯಾರು ಕವರ್ ಆಗಲ್ಲ ಅವರೆಲ್ಲರೂ ರೆಗ್ಯುಲರ್ ಸ್ಕೀಮ್ ಅಂಡರ್ ಬರ್ತಾರೆ. ಹಾಗೆ ಲಯಬಿಲಿಟಿ ಟು ಬಿ ರಿಜಿಸ್ಟರ್ಡ್ ಅಂಡರ್ ರೆಗ್ಯುಲರ್ ಸ್ಕೀಮ್, ಅಂದ್ರೆ ಯಾರೆಲ್ಲ ರೆಗ್ಯುಲರ್ ಸ್ಕೀಮ್ ಅಂಡರ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ದ ಫಸ್ಟ್ ಒನ್ ಇಸ್ ಎವ್ರಿ ಪರ್ಸನ್ ಹೂ ಇಸ್ ರಿಜಿಸ್ಟರ್ಡ್ ಅಂಡರ್ ಎಕ್ಸಿಸ್ಟಿಂಗ್ ಇಂಡೈರೆಕ್ಟ್ ಟ್ಯಾಕ್ಸ್ ಲಾಸ್ ಬೀಯಿಂಗ್ ಸಬ್ಸ್ಯೂಮ್ಡ್ ಬೈ GST ಅಂತ ಹೇಳಿದ್ರೆ, ಬಿಫೋರ್ ದ ಇಂಟ್ರಡಕ್ಷನ್ ಆಫ್ GST ಬೇರೆ ಬೇರೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಇತ್ತು ವಿಚ್ ವರ್ ಲೆವಿಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ಸ್ಟೇಟ್ ಗೌರ್ಮೆಂಟ್. ಲೈಕ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸೈಸ್ ಡ್ಯೂಟಿ ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡ್ತಾ ಇತ್ತು ಮೊದಲು ಸೆಂಟ್ರಲ್ ಗೌರ್ಮೆಂಟ್. ಸೊ ಯಾರು ಎಕ್ಸೈಸ್ ಡ್ಯೂಟಿ ಅಂಡರಲ್ಲಿ ರಿಜಿಸ್ಟರ್ ಆಗಿದ್ರು ಅವರು GST ಅಂಡರ್ ರಿಜಿಸ್ಟರ್ ಆಗಬೇಕಾಗುತ್ತೆ. ಅದೇ ರೀತಿ ಹಿಂದೆ ಸರ್ವಿಸ್ ಟ್ಯಾಕ್ಸ್ ಅಂತ ಇತ್ತು, ಸರ್ವಿಸ್ ಟ್ಯಾಕ್ಸ್ ಅಲ್ಲಿ ಯಾರೆಲ್ಲ ರಿಜಿಸ್ಟರ್ ಆಗಿದ್ರು ಅವ್ರು GST ಅಂಡರ್ ರಿಜಿಸ್ಟರ್ ಆಗಬೇಕಾಗುತ್ತೆ. ಅದರ ಅರ್ಥ GST ಬರೋಕ್ಕಿಂತ ಮುಂಚೆ, ಪ್ರಯರ್ ಟು ದ ಇಂಟ್ರೊಡಕ್ಷನ್ ಆಫ್ GST, ದ ಟ್ಯಾಕ್ಸಸ್ ವಿಚ್ ವರ್ ಪ್ರಿವೈಲಿಂಗ್, ಅಂದ್ರೆ ಯಾವುದು ಇಂಡೈರೆಕ್ಟ್ ಟ್ಯಾಕ್ಸಸ್ ಇತ್ತು ಮೊದಲು ಯಾವುದಿತ್ತು ಅದರಲ್ಲಿ ಯಾರೆಲ್ಲ ಹಿಂದಿನ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಯಾರೆಲ್ಲ ರಿಜಿಸ್ಟರ್ ಆಗಿದ್ರು ಅವರು ಈಗ GST ಇಲ್ಲಿ ರಿಜಿಸ್ಟರ್ ಆಗಲೇಬೇಕು. ದೇ ಹ್ಯಾವ್ ಟು ರಿಜಿಸ್ಟರ್ ಅಂಡರ್ GST. Every person whose aggregate turnover in a year exceeds the threshold limit. ಅಂದ್ರೆ ಈಗ GST ಕೇಸಲ್ಲಿ ಹೇಗೆ ರಿಜಿಸ್ಟರ್ ಆಗ್ಬೇಕಂತ ಹೇಳಿದ್ರೆ ಒಂದು ಟರ್ನ್ ಓವರ್ ಲಿಮಿಟ್ ಇದೆ, ಆ ಲಿಮಿಟ್ ನ ಯಾರೇ ಕ್ರಾಸ್ ಆದ್ರು, ಆ ಥ್ರೆಶೋಲ್ಡ್ ಲಿಮಿಟ್ ಇದೆ, ಆ ಲಿಮಿಟ್ ನ ಯಾರೇ ಕ್ರಾಸ್ ಆದ್ರು ಟರ್ನ್ ಓವರ್ ಬೇಸಿಸ್ ಮೇಲೆ ಅವರು ರಿಜಿಸ್ಟರ್ ಆಗಬೇಕಾಗುತ್ತೆ. ಸೊ ಯಾವ್ದಿದು ಥ್ರೆಶೋಲ್ಡ್ ಲಿಮಿಟ್ ಅಂತ ಹೇಳ್ಬಿಟ್ಟು, ಸೊ ಇನ್ ಮೈ ಪ್ರೀವಿಯಸ್ ವಿಡಿಯೋ ಐ ಹ್ಯಾಡ್ ಎಕ್ಸ್ಪ್ಲೇನ್ಡ್ ಇಟ್, ಬಟ್ ನೌ ಐ ವಿಲ್ ಎಕ್ಸ್ಪ್ಲೇನ್ ಹಿಯರ್. ಈಗ ನೋಡಿ ಫಸ್ಟ್ ಡಿಸ್ಕ್ರಿಪ್ಷನ್ ನೋಡಿ, ಗೂಡ್ಸ್ ಅಂತ ಇದೆ. ಸೊ ಯಾರು, ದಟ್ ಇಸ್ ದ ಸಪ್ಲೈಯರ್ ಹೂ ಇಸ್ ಸಪ್ಲೈಯಿಂಗ್ ಗೂಡ್ಸ್, ಬರೀ ಗೂಡ್ಸ್ ಮಾತ್ರ ಸಪ್ಲೈ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವಾಗ ಆ ಥ್ರೆಶೋಲ್ಡ್ ಲಿಮಿಟ್ ಗಿಂತ ಎಕ್ಸೀಡ್ ಆದ್ರೆ ಅವ್ನು ರಿಜಿಸ್ಟರ್ ಆಗಬೇಕು. ಸೊ ಯಾವ್ದದು ಥ್ರೆಶೋಲ್ಡ್ ಲಿಮಿಟ್ ಅಂತ ನಾವು ನೋಡೋದಾದ್ರೆ,
ಎಕ್ಸೀಡಿಂಗ್ 10 lakhs ಇನ್ ಮಣಿಪುರ್, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರ. ಸೊ ಶಾರ್ಟ್ ಆಗಿ ಆಕ್ರೋನಿಮ್ನ ಜ್ಞಾಪಕ ಇಟ್ಕೊಳ್ಳಿ, NMMT. NMMT ಸ್ಟ್ಯಾಂಡ್ಸ್ ಫಾರ್ ನಾಗಾಲ್ಯಾಂಡ್, ಮಿಜೋರಾಂ, ಮಣಿಪುರ್, ತ್ರಿಪುರ. ಈ 4 ಸ್ಟೇಟ್ಗಳಲ್ಲೆಲ್ಲಾದರೂ ಸಪ್ಲೈಯರ್ ತನ್ನ ಬಿಸ್ನೆಸ್ ಲೊಕೇಟ್ ಆಗಿದ್ರೆ ಅವನ ಟರ್ನ್ ಓವರ್, ಬರೀ ಗೂಡ್ಸ್ನ ಮಾತ್ರ ಸಪ್ಲೈ ಮಾಡ್ತಾ ಇದ್ದಾನೆ, ಅವನ ಟರ್ನ್ ಓವರ್ 10 lakhಕ್ಕಿಂತ ಎಕ್ಸಿಡ್ ಆದರೆ ಮಾತ್ರ ರಿಜಿಸ್ಟರ್ ಆಗಬೇಕು. 10 lakhಕ್ಕಿಂತ ಕಡಿಮೆ ಇದ್ರೆ ರಿಜಿಸ್ಟರ್ ಆಗ್ಬೇಕಂತಿಲ್ಲ. ಟರ್ನ್ ಓವರ್ ಇಸ್ ನಥಿಂಗ್ ಬಟ್ ಸೇಲ್ಸ್ ಪರ್ ಇಯರ್. ಈಗ ಮಣಿಪುರಲ್ಲಿ ಒಬ್ಬ ಸಪ್ಲೈಯರ್ ಅಥವಾ ಡೀಲರ್ ಇದ್ದಾನೆ. ಸೊ ಅವನ ಸೇಲ್ ಅಥವಾ ಟರ್ನ್ ಓವರ್ 8 lakh ಅಂತ ತಿಳ್ಕೊಳ್ಳಿ. 8 lakh ಆದರೆ ಹಿ ನೀಡ್ ನಾಟ್ ರಿಜಿಸ್ಟರ್, ಬಿಕಾಸ್ if a person is located in Manipur, if the turnover exceeds 10 lakh in goods ಅಲ್ಲಿ 10 lakh ಕಿಂತ ಎಕ್ಸಿಡ್ ಆದರೆ ಮಾತ್ರ ರಿಜಿಸ್ಟರ್ ಆದರೆ ಆಯಿತು. ಇನ್ ದ ಸೇಮ್ ವೇ in the states of Uttarakhand, Meghalaya, Sikkim, Arunachal Pradesh, Puducherry, Telangana. So ಇದಕ್ಕೆ ನಾವು ಶಾರ್ಟ್ ಆಗಿ ಜ್ಞಾಪಕ ಇಟ್ಕೊಳ್ಳೋದು ಹೇಗೆಂದರೆ AMSTU ಅಂತ ಹೇಳ್ಬಿಟ್ಟು. AMSTU is nothing but the names of the states: Arunachal Pradesh, Manipur, Meghalaya, Puducherry, Sikkim, Telangana, Uttarakhand. ಈ ಸ್ಟೇಟ್ಸ್ ಅಲ್ಲೆಲ್ಲಾದರೂ ಸಪ್ಲೈಯರ್ ಇದ್ರೆ, ಇಫ್ ಹಿಸ್ ಟರ್ನ್ exceeds 20 lakh, then he has to register. ಇನ್ ಅದರ್ ಸ್ಟೇಟ್ಸ್ ಅಂತ ಹೇಳಿದ್ರೆ, ಈಗ ಕರ್ನಾಟಕದಲ್ಲಿ ಸಪ್ಲೈಯರ್ ಇದ್ದಾನೆ. ಸೊ ಅವನ ಟರ್ನ್ ಓವರ್ 40 lakh ಎಕ್ಸಿಡ್ ಆದರೆ ಮಾತ್ರ ರಿಜಿಸ್ಟರ್ ಆದರೆ ಸಾಕು. ಅದರ್ ಸ್ಟೇಟ್ಸ್ ಅಂದರೆ ಅಲ್ಲಿ ಮೇಲೆ ಹೇಳಿರುವಂಥ ಸ್ಟೇಟ್ಸ್ ಬಿಟ್ಟು ಇನ್ನು ಉಳಿದಿರೋ ಸ್ಟೇಟ್ಸ್ ಏನಿದೆ, ಅರೌಂಡ್ 28 ಸ್ಟೇಟ್ಸ್. 28 ಸ್ಟೇಟ್ಸಲ್ಲಿ ಮಣಿಪುರ್, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರ ಈ 4 ಸ್ಟೇಟ್ ಬಿಟ್ಬಿಡಿ. ಹಾಗೆ 20 lakhನ 6 ಸ್ಟೇಟ್ಸ್ ಬಿಟ್ಬಿಡಿ. ಸೊ ಅರೌಂಡ್ ಇನ್ನು 18 ಸ್ಟೇಟ್ಸ್ ಏನು ಉಳಿಯುತ್ತೆ, ಸೊ ಅವರಿಗೆ 40 lakh ಅಪ್ಲಿಕೇಬಲ್ ಆಗುತ್ತೆ. ಈಗ ಕೇರಳದಲ್ಲಿ ಡೀಲರ್ ಇದ್ದಾನೆ ಅಂತ ತಿಳ್ಕೊಳ್ಳಿ. ಸೊ ಇಫ್ ಹಿಸ್ ಟರ್ನ್ ಓವರ್ ಎಕ್ಸಿಡ್ಸ್ 40 lakh ಎಕ್ಸಿಡ್ ಆದರೆ ಅವ್ನು ರಿಜಿಸ್ಟರ್ ಆಗಬೇಕು. 39 lakh ಇದ್ರೆ ಹಿ ನೀಡ್ ನಾಟ್ ರಿಜಿಸ್ಟರ್. ಇದು ಗೂಡ್ಸಿಗೆ ಮಾತ್ರ. ಗೂಡ್ಸ್ ಯಾರು ಸಪ್ಲೈ ಮಾಡ್ತಿದ್ರೆ ಅವ್ರಿಗೆ ಮಾತ್ರ ಈ ಥ್ರೆಶೋಲ್ಡ್ ಲಿಮಿಟ್ ಅಪ್ಲಿಕೇಬಲ್. ಫಾರ್ ಸಪ್ಲೈಸ್ ಆಫ್ ಸರ್ವಿಸಸ್ ಆರ್ ಬೋತ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಅಂದರೆ ಸಪ್ಲೈಯರ್ ಅದನ್ನು ಬರೀ ಸರ್ವಿಸ್ ಮಾತ್ರ ಪ್ರೊವೈಡ್ ಮಾಡ್ತಾ ಇದ್ದಾನೆ ಅಥವಾ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಒಟ್ಟಿಗೆ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವಾಗ ಥ್ರೆಶೋಲ್ಡ್ ಲಿಮಿಟ್ ಎಷ್ಟು ಅಂತ ಹೇಳಿದ್ರೆ, ಫಾರ್ ಮಣಿಪುರ್, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರ ಸಪ್ಲೈಯರ್ಸ್, ಅಂದರೆ ಯಾವ ಸಪ್ಲೈಯರ್ ಮಣಿಪುರ್, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರದಲ್ಲಿದ್ದಾರೆ, ಇಫ್ ಹಿಸ್ ಟರ್ನ್ ಓವರ್ ಎಕ್ಸೀಡ್ಸ್ 10 lakh, 10 lakh ಎಕ್ಸಿಡ್ ಆದರೆ ಮಾತ್ರ ರಿಜಿಸ್ಟರ್ ಆದರೆ ಸಾಕು. ಯಾವಾಗ ಅಂತ ಹೇಳಿದ್ರೆ, ಇಫ್ ಈಸ್ ಸಪ್ಲೈಯಿಂಗ್ ಓನ್ಲಿ ಸರ್ವಿಸ್ ಆರ್ ಬೋತ್ ಗೂಡ್ಸ್ ಆ್ಯಂಡ್ ಸರ್ವಿಸ್, ಎರಡು ಒಟ್ಟಿಗೆ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವಾಗ 10 lakh ಎಕ್ಸಿಡ್ ಆದರೆ ಮಾತ್ರ ರಿಜಿಸ್ಟರ್ ಆಗಬೇಕು. ಅದರ್ ಸ್ಟೇಟ್ಸ್ ಕೇಸಲ್ಲಿ, ಅದರ್ ಸ್ಟೇಟ್ಸ್ ಅಂತ ಹೇಳಿದ್ರೆ ಸರ್ವಿಸ್ ಮಾತ್ರ ಕೊಡ್ತಾ ಇದ್ದಾರೆ ಸಪ್ಲೈಯರ್ ಅಥವಾ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎರಡು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವಾಗ ಅದರ್ ಸ್ಟೇಟ್ಸ್ ಕೇಸಲ್ಲಿ 20 lakh ಎಕ್ಸೀಡ್ ಆದರೆ ಅವಾಗ ದ ಸಪ್ಲೈಯರ್ ಹ್ಯಾಸ್ ಟು register under GST. So this is the threshold limit. ಈ threshold limit ಯಾರು exceed ಆದರೂ they have to register. Next, voluntary registration permitted. So this is left to the supplier. ಈಗ ಸಪ್ಲೈಯರ್, ಈಗ ಕರ್ನಾಟಕದಲ್ಲಿ ಸಪ್ಲೈಯರ್ ಇದ್ದಾನೆ ಅಂತ ತಿಳ್ಕೊಳ್ಳಿ, ಅವ್ನು ಬರೀ ಗೂಡ್ಸ್ ಮಾತ್ರ ಸಪ್ಲೈ ಮಾಡ್ತಾ ಇದ್ದಾನೆ. ಈಗ ಅವನ ಟರ್ನ್ ಓವರ್, ಬರೀ ಗೂಡ್ಸ್ ಸಪ್ಲೈ ಮಾಡ್ತಾ ಇರೋದು ಕರ್ನಾಟಕದಲ್ಲಿ, ಅವನ ಟರ್ನ್ ಓವರ್ 20 lakh ಅಂತ ತಿಳ್ಕೊಳ್ಳಿ. ಹಿ ನೀಡ್ ನಾಟ್ ರಿಜಿಸ್ಟರ್, ಯಾಕಂದರೆ ಕರ್ನಾಟಕದಲ್ಲಿ 40 lakh ಎಕ್ಸಿಡ್ ಆದರೆ ಮಾತ್ರ ರಿಜಿಸ್ಟರ್ ಆದರೆ ಸಾಕು. ಬಟ್ 20 lakh ಇದೆ ಅವನ ಟರ್ನ್ ಓವರ್. ಬಟ್ ಅವನು ವಾಲಂಟರಿಯಾಗಿ ಹಿ ಕ್ಯಾನ್ ರಿಜಿಸ್ಟರ್ ಅಂಡರ್ GST, ಅಂದರೆ ಸ್ವ ಇಚ್ಛೆಯಿಂದ ಬೇಕಾದ್ರೆ ಅವನು ರಿಜಿಸ್ಟರ್ ಆಗಬೇಕಂತ ಹೇಳಿದ್ರೆ ಹಿ ಕ್ಯಾನ್ ರಿಜಿಸ್ಟರ್ ಅಂಡರ್ GST. ನೆಕ್ಸ್ಟ್ ಇಸ್, ಸೊ ದೀಸ್ ಆರ್ ದ ಪರ್ಸನ್ಸ್ ಹೂ ಆರ್ ಸಪೋಸ್ ಟು ರಿಜಿಸ್ಟರ್ ಅಂಡರ್ ರೆಗ್ಯುಲರ್ ಸ್ಕೀಮ್. ನೆಕ್ಸ್ಟ್ ಇಸ್ ಮ್ಯಾಂಡೇಟರಿ ರಿಜಿಸ್ಟ್ರೇಷನ್ ಇರ್ರೆಸ್ಪೆಕ್ಟಿವ್ ಆಫ್ ಥ್ರೆಶೋಲ್ಡ್ ಲಿಮಿಟ್ ಅಂತ ಹೇಳಿದ್ರೆ, ಮ್ಯಾಂಡೇಟರಿ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರೆ ಕಂಪಲ್ಸರಿ ರಿಜಿಸ್ಟ್ರೇಷನ್. ಇವರಿಗೆ ಯಾವುದೇ ರೀತಿಯಾದ ಥ್ರೆಶೋಲ್ಡ್ ಲಿಮಿಟ್ ಅಪ್ಲಿಕೇಬಲ್ ಆಗಲ್ಲ. ಅಂದರೆ ಟರ್ನ್ ಓವರ್ 40 lakh ಎಕ್ಸಿಡ್ ಆದರೆ, 20 lakh ಎಕ್ಸಿಡ್ ಆದರೆ ಈ ರೀತಿಯಾದ ಥ್ರೆಶೋಲ್ಡ್ ಲಿಮಿಟ್ ಯಾವುದು ಅಪ್ಲೈ ಆಗಲ್ಲ. ಇವರು ಕಂಪಲ್ಸರಿಯಾಗಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಯಾರು ಅಂತ ಹೇಳಿದ್ರೆ, ದ ಫಸ್ಟ್ ಒನ್, ಪರ್ಸನ್ ಇಂಟರ್ಸ್ಟೇಟ್ ಸಪ್ಲೈ. ಅಂದರೆ ಇಫ್ ಎ ಸಪ್ಲೈಯರ್ ಈಸ್ ಇನ್ವಾಲ್ವ್ಡ್ ಇನ್ ಇಂಟರ್ಸ್ಟೇಟ್ ಸಪ್ಲೈ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಪ್ಲೈ ಮಾಡ್ತಾ ಇದ್ದಾನೆ ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ಯೂನಿಯನ್ ಟೆರಿಟರಿಗೆ ಸಪ್ಲೈ ಮಾಡ್ತಾ ಇದ್ದಾನೆ, ಅಂದರೆ ವಿದಿನ್ ದ ಸ್ಟೇಟ್ ಅಲ್ಲ, ವಿದಿನ್ ದ ಸ್ಟೇಟ್ ಸಪ್ಲೈ ಆದರೆ ಇಂಟ್ರಾ ಸ್ಟೇಟ್ ಸಪ್ಲೈ. ಬಟ್ ಇಫ್ ಎ ಪರ್ಸನ್ ಈಸ್ ಇನ್ವಾಲ್ವ್ಡ್ ಇನ್ ಇಂಟರ್ಸ್ಟೇಟ್ ಸಪ್ಲೈ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಪ್ಲೈ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸೊ ಅವಾಗ ಅವನಿಗೆ ಥ್ರೆಶೋಲ್ಡ್ ಲಿಮಿಟ್ ಅಪ್ಲಿಕೇಬಲ್ ಆಗಲ್ಲ. ಹಿ ಹ್ಯಾಸ್ ಟು ಕಂಪಲ್ಸರಿಲಿ ರಿಜಿಸ್ಟರ್ ಅಂಡರ್ GST. ಅವನು ಕಂಪಲ್ಸರಿಯಾಗಿ GST ಅಂದರೆ ರಿಜಿಸ್ಟರ್ ಆಗಬೇಕು. ಈಗ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಸಪ್ಲೈ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ, 1 lakh ಅಷ್ಟು ಗೂಡ್ಸ್ನ ಸೇಲ್ ಮಾಡ್ತಾ ಇದ್ದಾನೆ. ಈಗ ಕರ್ನಾಟಕಕ್ಕೆ ಅಪ್ಲೈ ಆಗೋದು 40 lakh ಥ್ರೆಶೋಲ್ಡ್ ಲಿಮಿಟ್, ಬಟ್ ಅವನ ಸೇಲ್ ಇರೋದು ಅಥವಾ ಸೇಲ್ ವ್ಯಾಲ್ಯೂ ಇರೋದು 1 lakh ಮಾತ್ರ. ಬಟ್ ಅವ್ನು ಸಪ್ಲೈ ಮಾಡ್ತಾ ಇರೋದು ಔಟ್ಸೈಡ್ ದ ಸ್ಟೇಟ್, ಇನ್ನೊಂದು ರಾಜ್ಯಕ್ಕೆ ಸೇಲ್ ಮಾಡ್ತಾ ಇರೋದು. ಸೊ ಅವನಿಗೆ ಥ್ರೆಶೋಲ್ಡ್ ಲಿಮಿಟ್ ಅಪ್ಲೈ ಆಗಲ್ಲ.
he has to mandatorily register under GST. This is the first one. Second one, person paying tax on reverse charge. So person paying tax on reverse charge. Reverse charge ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ವಿತ್ ಅನ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಅಸ್ಯೂಮ್ ದಟ್ ಐ ಆಮ್ ಎ ಸೆಲ್ಲರ್, ನಾನೊಬ್ಬ ಸೆಲ್ಲರ್, ನಾನು GST ಅಂಡರ್ ರಿಜಿಸ್ಟರ್ ಆಗೀನಿ. ಈಗ ನೀವು ಕೂಡ ಯು ಆರ್ ದ ಬಯರ್, ನೀವು GST ಅಂಡರ್ ರಿಜಿಸ್ಟರ್ ಆಗಿರ ಅಂತ ತಿಳ್ಕೊಳ್ಳಿ. ಈಗ ನೀವು ನನ್ನ ಹತ್ರ ಗೂಡ್ಸ್ನ, ಯು ಆರ್ ಆಲ್ಸೋ ರಿಜಿಸ್ಟರ್ಡ್, ಬಯರ್ ಆಲ್ಸೋ ರಿಜಿಸ್ಟರ್ಡ್, ಸೆಲ್ಲರ್ ಐ ಆಮ್ ಆಲ್ಸೋ ರಿಜಿಸ್ಟರ್ಡ್. ಈಗ ನೀವು ಬಯರ್ ಆದವರು ನೀವು ನನ್ನ ಹತ್ರ ಗೂಡ್ಸ್ನ ಪರ್ಚೇಸ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಗೂಡ್ಸ್ ಪರ್ಚೇಸ್ ಮಾಡಿದ್ರಿ, ನೀವು ಅಮೌಂಟ್ ಪೇ ಮಾಡ್ತಾ ಇದ್ದೀರಾ. ಅಮೌಂಟ್ ಪೇ ಮಾಡುವಾಗ ನಾನು ಟ್ಯಾಕ್ಸ್ GST ಅಂತ ಕಲೆಕ್ಟ್ ಮಾಡ್ತೀನಿ. ಯಾಕೆ ಕಲೆಕ್ಟ್ ಮಾಡ್ತೀನಿ ಅಂದರೆ ಐ ಆಮ್ ರಿಜಿಸ್ಟರ್ಡ್ ಅಂಡರ್ GST ಅಂಡರಲ್ಲಿ ನಾನು ರಿಜಿಸ್ಟರ್ ಆಗಿರೋದ್ರಿಂದ ನಾನು ನಿಮ್ಮ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀನಿ. ಐ ವಿಲ್ ಪೇ ಟು ದ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೇ ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ ನಾಟ್ ರಿಜಿಸ್ಟರ್ಡ್ ಅಂಡರ್ GST, ನಾನು ಅನ್ರಿಜಿಸ್ಟರ್ಡ್ ಡೀಲರ್ ಅಂತ ತಿಳ್ಕೊಳ್ಳಿ, ಅಂದರೆ ನಾನು GST ಅಂಡರ್ ರಿಜಿಸ್ಟರ್ ಆಗಿಲ್ಲ. ಸೊ ನೀವು ನನ್ನಿಂದ ಪರ್ಚೇಸ್ ಮಾಡಿದ್ರಿ. ಪರ್ಚೇಸ್ ಮಾಡುವಾಗ ನೀವು ನನಗೆ ಅಮೌಂಟ್ ಕೊಡುವಾಗ ನಾನು GST ಕಲೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಐ ಆಮ್ ನಾಟ್ ರಿಜಿಸ್ಟರ್ಡ್. ನಾನು GST ಅಂಡರ್ ರಿಜಿಸ್ಟರ್ ಆಗಿಲ್ಲ, ಐ ಆಮ್ ಅನ್ರಿಜಿಸ್ಟರ್ಡ್ ಡೀಲರ್. ಸೊ ನಾನು ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕಾಗಲ್ಲ GST. ಹಾಗಾಗಿ ಈಗ GST ಯಾರು ಪೇ ಮಾಡಬೇಕು ಅಂತ ಹೇಳಿದ್ರೆ, ನೀವು ರಿಜಿಸ್ಟರ್ ಆಗಿರೋದ್ರಿಂದ, ಬಯ್ಯರ್ ರಿಜಿಸ್ಟರ್ ಆಗಿರೋದ್ರಿಂದ ಬಯ್ಯರೇ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸೆಲ್ಲರಿಗೆ ಟ್ಯಾಕ್ಸ್ ಕೊಡೋದು. ಯಾಕಂದರೆ ಸೆಲ್ಲರ್, ನಾನು ರಿಜಿಸ್ಟರ್ ಆಗಿಲ್ಲ, ಹಾಗಾಗಿ ನಾನು ಕಲೆಕ್ಟ್ ಮಾಡೋಕ್ಕಾಗಲ್ಲ, ನೀವು ಕೊಡೋದು. ಸೊ ಈ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಯ್ಯರೇ ಪರ್ಚೇಸ್ ಏನು ಮಾಡುವಾಗ, ಅಂದರೆ ಪೇಮೆಂಟ್ ಮಾಡುವಾಗ, ಸೊ ಅವನೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಟ್ಯಾಕ್ಸ್ನ ಬಯ್ಯರೇ ಡೈರೆಕ್ಟಾಗಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಪೇ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಯಾಕಂದರೆ ಸೆಲ್ಲರ್ ರಿಜಿಸ್ಟರ್ ಆಗಿಲ್ಲ, ಅಂದರೆ ನಾನು ರಿಜಿಸ್ಟರ್ ಆಗಿಲ್ಲ. ಸೊ ನಾನು ನಿಮ್ಮ ಹತ್ರ ಬರೀ ಗೂಡ್ಸಿನ ವ್ಯಾಲ್ಯೂ ಮಾತ್ರ ಕಲೆಕ್ಟ್ ಮಾಡ್ಬೋದು, GST ಕಲೆಕ್ಟ್ ಮಾಡೋಕ್ಕಲ್ಲ, ಐ ಆಮ್ ನಾಟ್ ರಿಜಿಸ್ಟರ್ಡ್. ಹಾಗಾಗಿ ಈಗ GST ಯಾರು ಪೇ ಮಾಡಬೇಕು? ಬಯ್ಯರ್ ಅದನ್ನು ಯಾರಿಗೆ ಪೇ ಮಾಡಬೇಕಂದ್ರೆ ಸೆಲ್ಲರಿಗೆ ಪೇ ಮಾಡಬಾರ್ದು. ಹಿ ಇಸ್ ನಾಟ್ ರಿಜಿಸ್ಟರ್ಡ್. ಅವನೇ he has to pay it to the tax department. ಸೊ ಇದನ್ನ ಏನಂತ ಕರಿತೀವಿ ಅಂದರೆ ರಿವರ್ಸ್ ಚಾರ್ಜ್ ಅಂತ ಕರಿತೀವಿ. ಇದು ಯಾವಾಗ ಅಪ್ಲೈ ಆಗುತ್ತೆ ಅಂದರೆ ವೆನ್ ದ ಸೆಲ್ಲರ್ ಇಸ್ ನಾಟ್ ರಿಜಿಸ್ಟರ್ಡ್ ಅಂಡರ್ GSTಲಿ ಸೆಲ್ಲರ್ ಎಲ್ಲ ಆದರೂ ಅನ್ರಿಜಿಸ್ಟರ್ಡ್ ಡೀಲರ್ ಆದರೆ, ಅಂದರೆ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ರೆ, ಅವಾಗ ಬಯ್ಯರ್ ಆದವನು ಸೆಲ್ಲರ್ಗೆ ಅಮೌಂಟ್ ಕೊಡೋಕ್ಕಾಗಲ್ಲ. ಸೊ ಆ ಟ್ಯಾಕ್ಸ್ ಅಮೌಂಟ್ನ ಯಾರಿಗೆ ಕೊಡಬೇಕಂತ ಹೇಳಿದ್ರೆ ದ ಬಯ್ಯರ್ ಹಿಮ್ಸೆಲ್ಫ್ will pay to the tax department. This is called as reverse charge. So person who is paying tax on reverse charge, ಯಾರು ರಿವರ್ಸ್ ಚಾರ್ಜ್ ಅಂಡರ್ಲಿ ಟ್ಯಾಕ್ಸ್ ಪೇ ಮಾಡ್ತಾರೆ ಅವರು GST ಅಂಡರ್ಲಿ ಕಂಪಲ್ಸರಿಯಾಗಿ ರಿಜಿಸ್ಟರ್ ಆಗಬೇಕು. ನೆಕ್ಸ್ಟ್ ಒನ್ ಇಸ್ ಕ್ಯಾಶುವಲ್ ಟ್ಯಾಕ್ಸೇಬಲ್ ಪರ್ಸನ್. ಕ್ಯಾಶುವಲ್ ಟ್ಯಾಕ್ಸೇಬಲ್ ಪರ್ಸನ್ ಅಂದರೆ ಯಾರು ಅಂತ ಹೇಳ್ಬಿಟ್ಟು, ಸೇ ಅಸ್ಯೂಮ್ ದಟ್ ಐ ಆಮ್ ಎ ಡೀಲರ್ ಇನ್ ಕರ್ನಾಟಕ. ನಾನು ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದ್ದೀನಿ, ಬಟ್ ನಾನೀಗ ತಮಿಳ್ನಾಡಲ್ಲಿ ಹೋಗ್ಬಿಟ್ಟು ಸಪ್ಲೈ ಮಾಡಬೇಕು ಗೂಡ್ಸ್ನ. ಬಟ್ ಐ ಹ್ಯಾವೆಂಟ್ ರಿಜಿಸ್ಟರ್ಡ್ ಇನ್ ತಮಿಳ್ನಾಡು, ಬಟ್ ನಾನು ತಮಿಳ್ನಾಡಲ್ಲಿ ರಿಜಿಸ್ಟರ್ ಆಗಿಲ್ಲ. ಈಗ ನನ್ನ ಸಪ್ಲೈ ಕೂಡ ಅಥವಾ ನನ್ನ ಬಿಸ್ನೆಸ್ ಕೂಡ ನಾನು ಫುಲ್ ಪ್ಲೆಜ್ಡಲ್ಲಿ ಬಿಸ್ನೆಸ್ ಮಾಡ್ತಿಲ್ಲ, ಏನೋ ಫಾರ್ ಟೈಮ್ ಬೀಯಿಂಗ್ ಒಂದು ತಿಂಗಳು ಮಾತ್ರ ನನಗೆ ಅಲ್ಲಿ ಬಿಸ್ನೆಸ್ ಇರೋದು. ಅವಾಗ ನಾನು ಏನು ಮಾಡ್ಬೋದು ಅಂತ ಹೇಳಿದ್ರೆ ತಮಿಳ್ನಾಡಲ್ಲಿ ಫಾರ್ ಟೈಮ್ ಬೀಯಿಂಗ್ ಐ ಕ್ಯಾನ್ ಟೇಕ್ ದ ರಿಜಿಸ್ಟ್ರೇಷನ್. ನಾನು ತಮಿಳ್ನಾಡಲ್ಲಿ ಇಂತಿಷ್ಟು ದಿವಸಕ್ಕೆ ಅಂತ ರಿಜಿಸ್ಟ್ರೇಷನ್ ತೊಗೊಬೋದು. ಬಟ್ ತಮಿಳ್ನಾಡಲ್ಲಿ ನನ್ನ ಬಿಸ್ನೆಸ್ ಲೊಕೇಟ್ ಆಗಿಲ್ಲ, ಫಾರ್ ಟೈಮ್ ಬೀಯಿಂಗ್ ಮಾತ್ರ ಸ್ವಲ್ಪ ದಿವಸಕ್ಕೆ ಮಾತ್ರ ನಾನು ಅಲ್ಲಿ ಬಿಸ್ನೆಸ್ ಮಾಡೋದು. ಅವಾಗ ಐ ಕ್ಯಾನ್ ಟೇಕ್ ದ ರಿಜಿಸ್ಟ್ರೇಷನ್ ಇನ್ ತಮಿಳ್ನಾಡು ಫಾರ್ ಟೈಮ್ ಬೀಯಿಂಗ್. ಸೊ ಅವಾಗ ನನ್ನ ಏನಂತ ಟ್ರೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ತಮಿಳ್ನಾಡಲ್ಲಿ ಕ್ಯಾಶುವಲ್ ಟ್ಯಾಕ್ಸೇಬಲ್ ಪರ್ಸನ್ ಅಂತ ಟ್ರೀಟ್ ಮಾಡ್ತಾರೆ. ಸೊ ಇವನ್ ಕ್ಯಾಶುವಲ್ ಟ್ಯಾಕ್ಸೇಬಲ್ ಪರ್ಸನ್ ಹ್ಯಾಸ್ ಟು ರಿಜಿಸ್ಟರ್ ಅಂಡರ್ GST. ನಾನ್-ರೆಸಿಡೆಂಟ್ taxable person. So who is this non-resident taxable person? Non-resident taxable person ಯಾರು ಅಂತ ಹೇಳಿದ್ರೆ, ಈಗ ಒಬ್ಬ ಫಾರಿನ್ ಸಪ್ಲೈಯರ್ ಅಂತ ತಿಳ್ಕೊಳ್ಳಿ. ಅವನು ಫಾರಿನರ್ ಇಂಡಿಯಾದಲ್ಲಿ ಬಂದ್ಬಿಟ್ಟು ಬಿಸ್ನೆಸ್ ಮಾಡಬೇಕಂತ ಇದ್ದಾನೆ. ಸೊ ಅವಾಗ ಫಾರಿನರ್ ಇಸ್ ನನ್ ಅದರ್ ದೆನ್ ನಾನ್-ರೆಸಿಡೆಂಟ್. ಸೊ ಫಾರಿನರ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡಬೇಕಂತ ಹೇಳಿದ್ರೆ ಅವನು ಹಿ ಹ್ಯಾಸ್ ಟು ರಿಜಿಸ್ಟರ್ ಅಂಡರ್ GST. ಸೊ ಅವನ್ನ ನಾವೇನಂತ ಕರಿತೀವಿ ಅಂದರೆ ನಾನ್-ರೆಸಿಡೆಂಟ್ ಟ್ಯಾಕ್ಸೇಬಲ್ ಪರ್ಸನ್. ನೆಕ್ಸ್ಟ್ ಇಸ್ ಇ-ಕಾಮರ್ಸ್ ಆಪರೇಟರ್ ಆರ್ ದೋಸ್ ರಿಕ್ವೈರ್ಡ್ ಟು ಕಲೆಕ್ಟ್ TDS. ಇ-ಕಾಮರ್ಸ್ ಆಪರೇಟರ್, ಈಗ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಇದ್ದಾರೆ, ಅವ್ರನ್ನೆಲ್ಲ ನಾವೇನಂತ ಕರಿತೀವಿ ಅಂದರೆ ಇ-ಕಾಮರ್ಸ್ ಆಪರೇಟರ್ಸ್. ದೇ ಹ್ಯಾವ್ ಟು ರಿಜಿಸ್ಟರ್ ಅಂಡರ್ GST. ಪರ್ಸನ್ ಸಪ್ಲೈಯಿಂಗ್ ಗೂಡ್ಸ್ ಥ್ರೂ ಇ-ಕಾಮರ್ಸ್, ಈಗ ವೆಬ್ಸೈಟ್ಸ್, ಅಮೆಝಾನ್ ವೆಬ್ಸೈಟ್ ಮತ್ತು ಫ್ಲಿಪ್ಕಾರ್ಟ್ ವೆಬ್ಸೈಟ್, ಸ್ನ್ಯಾಪ್ಡೀಲ್, ಈ ವೆಬ್ಸೈಟಲ್ಲಿ ಸುಮಾರು ಜನ ಸೆಲ್ಲರ್ಸ್ ಇರ್ತಾರೆ. ಅವ್ರ ಪ್ರಾಡಕ್ಟ್ಸ್ನ ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಡಿಸ್ಪ್ಲೇಗೆ ಇಟ್ಟಿರ್ತಾರೆ ಅಥವಾ ಅವರು ಸೆಲ್ ಮಾಡಬೇಕಂತ ಇರ್ತಾರೆ. ಇವನ್ ದ ಸಪ್ಲೈಯರ್ಸ್ ಇನ್ ದ ಇ-ಕಾಮರ್ಸ್ ವೆಬ್ಸೈಟ್ಸ್ ಆರ್ ಇ-ಕಾಮರ್ಸ್ ಥ್ರೂ ಯಾರು ಸೇಲ್ ಮಾಡ್ತಾರೆ ಅವರೆಲ್ಲರೂ GST ಅಂಡರ್ ರಿಜಿಸ್ಟರ್ ಆಗಬೇಕು. ಪರ್ಸನ್ ಆನ್ ಬಿಹಾಫ್ ಆಫ್ ರಿಜಿಸ್ಟರ್ಡ್ ಟ್ಯಾಕ್ಸೇಬಲ್ ಪರ್ಸನ್, ಈಗ ಸೇ ಫಾರ್ ಎಕ್ಸಾಂಪಲ್, ಈಗ ಮೈ ಪ್ಲೇಸ್ ಆಫ್ ಬಿಸ್ನೆಸ್ ಇಸ್ ಕರ್ನಾಟಕ,
ಬಟ್ ನಾನು ಒಬ್ಬ ಏಜೆಂಟ್ ತಮಿಳ್ನಾಡಲ್ಲಿದ್ದರೆ ಇವನ್ ದ ಏಜೆಂಟ್ ಹ್ಯಾಸ್ ಟು ರಿಜಿಸ್ಟರ್ ಅಂಡರ್ GST. ದಟ್ ಈಸ್ ವಾಟ್ ಪರ್ಸನ್ ಆನ್ ಬಿಹಾಫ್ ಆಫ್ ರಿಜಿಸ್ಟರ್ಡ್ ಟ್ಯಾಕ್ಸೇಬಲ್ ಪರ್ಸನ್. ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ ಅಂತ ಇದ್ದಾರೆ. ಸೊ ಹೂ ಇಸ್ ದಿಸ್ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್? ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ವಿತ್ ಆನ್ ಎಕ್ಸಾಂಪಲ್. ಅಸ್ಯೂಮ್ ದಟ್ ದರ್ ಇಸ್ ಎ ಕಂಪನಿ ಇನ್ ಬ್ಯಾಂಗ್ಳೂರಲ್ಲಿ ಒಂದು ಕಂಪನಿ ಇದೆ, ಅದರ ಹೆಡ್ ಆಫೀಸ್ ಇರೋದು ಬ್ಯಾಂಗ್ಳೂರಲ್ಲಿ. ಈ ಬ್ಯಾಂಗ್ಳೂರ್ ಕಂಪನಿಗೆ ಇಟ್ ಹ್ಯಾಸ್ ಇಟ್ಸ್ ಬ್ರಾಂಚಸ್ ಇನ್ ದ ಸ್ಟೇಟ್ ಆಫ್ ಮಹಾರಾಷ್ಟ್ರ, ಇನ್ ದ ಸ್ಟೇಟ್ ಆಫ್ ಕೇರಳ. 2 ಬ್ರಾಂಚ್ ಇದೆ, ಒಂದು ಮಹಾರಾಷ್ಟ್ರದಲ್ಲಿ ಬ್ರಾಂಚ್ ಇದೆ, ಇನ್ನೊಂದು ಕೇರಳದಲ್ಲಿ ಬ್ರಾಂಚ್ ಇದೆ. ಈ ಬ್ಯಾಂಗ್ಳೂರ್ ಹೆಡ್ ಆಫೀಸಲ್ಲಿ ಏನಾಯ್ತು ಅಂದರೆ ಸಮ್ ಸಾಫ್ಟ್ವೇರ್ ಪ್ರಾಬ್ಲಮ್ ಅರೈಸ್ ಆಯಿತು, ಸಾಫ್ಟ್ವೇರಲ್ಲಿ ಪ್ರಾಬ್ಲಮ್ ಆಯಿತು. ಈಗ ಸಾಫ್ಟ್ವೇರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಅದಕ್ಕೆ ಹೆಡ್ ಆಫೀಸ್ನವ್ರು ಏನು ಮಾಡ್ತಾರೆ ಅಂದರೆ ಒಬ್ಬ ಸರ್ವಿಸ್ ಪ್ರೊವೈಡರಿಂದ ಆ ಸಾಫ್ಟ್ವೇರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡ್ರು. ಸಾಫ್ಟ್ವೇರಲ್ಲಿ ಏನು ಪ್ರಾಬ್ಲಮ್ ಇತ್ತು ಅದನ್ನ ಸರಿ ಮಾಡಿಕೊಂಡ್ರು. ಯಾರು ಸರ್ವಿಸ್ ಕೊಟ್ಟನಲ್ಲ ಅಂದರೆ ಹೊರಗಿನ ಏಜೆನ್ಸಿ ಯಾರು ಸರ್ವಿಸ್ ಕೊಟ್ಟ ಅವನಿಗೆ ಹೆಡ್ ಆಫೀಸ್ ಆದರೂ ಪೇಮೆಂಟ್ ಮಾಡಿದ್ರು. ಪೇಮೆಂಟ್ ಮಾಡುವಾಗ ವಿತ್ GST ಪೇಮೆಂಟ್ ಮಾಡ್ತಾರೆ. ಯಾರೇ ಬೈಯರ್ ಇರ್ಬೋದು, ಅದು ಗೂಡ್ಸ್ನ ಪರ್ಚೇಸ್ ಮಾಡುವಾಗಲೂ ಆಗ್ಬೋದು ಅಥವಾ ಸರ್ವಿಸ್ನ ತಗೊಳ್ಳುವಾಗಲೂ ಆಗ್ಬೋದು. ಈಗ ಇಲ್ಲಿ ಹೆಡ್ ಆಫೀಸ್ ಆದವರು ಆ ಸಾಫ್ಟ್ವೇರ್ ಯಾರು ಸಾಲ್ವ್ ಮಾಡಿದ್ವಲ್ಲ, ಆ ಪ್ರಾಬ್ಲಮ್ ಏನಿತ್ತು, ಯಾರು ಅದನ್ನ ಸರಿ ಮಾಡಿದ್ರು ಅವರಿಗೆ ಪೇಮೆಂಟ್ ಮಾಡ್ತಾರೆ. ಪೇಮೆಂಟ್ ಮಾಡುವಾಗ ಹೆಡ್ ಆಫೀಸ್ ಆದವರು GST ಕೂಡ ಅವನಿಗೆ ಪೇಮೆಂಟ್ ಮಾಡಬೇಕು. ಯಾಕಂದರೆ ಸೆಲ್ಲರ್, ಅವ್ನು ಸರ್ವಿಸ್ ಪ್ರೊವೈಡರ್ ಆಗಿದ್ರೆ ಅವನಿಗೆ GST ಕೂಡ ಪೇಮೆಂಟ್ ಮಾಡಬೇಕು. ಈಗ GST ಪೇಮೆಂಟ್ ಮಾಡ್ತಾರೆ. ಈಗ GST ಬರ್ಡನ್ ಪರ್ಚೇಸ್ ಮೇಲೆ GST ಪೇ ಮಾಡಿದ್ದು. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಪರ್ಚೇಸ್ ಮೇಲೆ ಏನು ಟ್ಯಾಕ್ಸ್ ಪೇ ಮಾಡ್ತಾರೆ ಅದನ್ನ ಇನ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ. ಈಗ ಹೆಡ್ ಆಫೀಸ್ ಏನು GST ಪೇ ಮಾಡ್ತೋ ಅದು ತನ್ನ ಹೆಡ್ ಆಫೀಸ್ ಮೇಲೆ ಮಾತ್ರ ಬರ್ಡನ್ ಹಾಕ್ಕೊಳಲ್ಲ. ಯಾಕಂತ ಹೇಳಿದ್ರೆ ಈಗ ಸಾಫ್ಟ್ವೇರ್ ಏನಿದೆಲ್ಲ, ಹೆಡ್ ಆಫೀಸಲ್ಲಿ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಿರ್ತಾರೆ, ಸೇಮ್ ಸಾಫ್ಟ್ವೇರ್ ವಿಲ್ ಬಿ ಯೂಸ್ ಬೈ ದ ಬ್ರಾಂಚಸ್ ಟು. ಮಹಾರಾಷ್ಟ್ರದಲ್ಲೂ ಅದೇ ಸಾಫ್ಟ್ವೇರ್, ಕೇರಳದಲ್ಲೂ ಅದೇ ಸಾಫ್ಟ್ವೇರ್. ಹೆಡ್ ಆಫೀಸಲ್ಲಿ ಪ್ರಾಬ್ಲಮ್ ಆದರೆ ಇವನ್ ಮಹಾರಾಷ್ಟ್ರದಲ್ಲೂ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗುತ್ತೆ, ಕೇರಳದಲ್ಲೂ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಹೆಡ್ ಆಫೀಸ್ ಆದವರು ಏನೋ ಅಮೌಂಟ್ ಪೇ ಮಾಡಿರ್ತಾರೆ ಸರ್ವಿಸ್ ಪ್ರೊವೈಡರ್, ಯಾರು ಆ ಸಾಫ್ಟ್ವೇರ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ದ, ಸೊ ಅವರಿಗೆ ಪೇಮೆಂಟ್ ಮಾಡುವಾಗ ಟ್ಯಾಕ್ಸ್ ಏನು ಪೇ ಮಾಡಿರ್ತಾರಲ್ಲ ಆ ಟ್ಯಾಕ್ಸ್ನು ಕೂಡ ಇಟ್ ವಿಲ್ ಡಿವೈಡ್ ಅಮಾಂಗ್ ದ ಬ್ರಾಂಚಸ್ ಟು. ಅಂದರೆ ತನ್ನ ಬ್ರಾಂಚಸ್ಸಿಗೂ ಕೂಡ ಅದರ ಬರ್ಡನ್ ಹಾಕುತ್ತೆ. ಅದನ್ನ ಅಥವಾ ಆ ಹೆಡ್ ಆಫೀಸ್ನ ನಾವು ಏನಂತ ಕರಿತೀವಿ ಅಂದರೆ ಈ ಕೇಸಲ್ಲಿ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್. ಇವನ್ ದ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ ಕೂಡ ರಿಜಿಸ್ಟರ್ ಆಗಬೇಕಾಗತ್ತೆ. ನೆಕ್ಸ್ಟ್ ಇಸ್ every person supplying online information or database or retrieval service from a place outside India other than a registered person. ನೋಡಿ, ಇಂಡಿಯಾದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅವನಿಗೆ ಯಾವುದೋ ಇನ್ಫಾರ್ಮೇಷನ್ ಬೇಕು. ಅವಾಗ ಇನ್ಫಾರ್ಮೇಷನ್ ಏನಿದೆ ಅಲ್ಲ, ಒಬ್ಬ ಔಟ್ಸೈಡ್ ದ ಕಂಟ್ರಿ ಒಬ್ಬ ವ್ಯಕ್ತಿಯಿಂದ ಇಂಡಿಯಾದಲ್ಲಿ ಇರುವಂಥ ವ್ಯಕ್ತಿ ಆನ್ಲೈನ್ ಇನ್ಫಾರ್ಮೇಷನ್ನ ಪಡ್ಕೊಂಡ್ರೆ ಅಥವಾ ಡೇಟಾನ ಏನಾದ್ರು ಪಡ್ಕೊಂಡ್ರೆ ಅವಾಗ ಯಾರು ಹೊರಗಿಂದ ಯಾರು ಹೊರಗಿಂದ ಇನ್ಫಾರ್ಮೇಷನ್ ಯಾರು ಕೊಟ್ಟ ಅಂದರೆ ಔಟ್ಸೈಡ್ ಇಂಡಿಯಾ ಒಬ್ಬ ವ್ಯಕ್ತಿ ಇದ್ದಾನೆ. ಅವನೇನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇಂಡಿಯಾದಲ್ಲಿರೋ ವ್ಯಕ್ತಿಗೆ ಕೆಲವೊಂದು ಆನ್ಲೈನ್ ಇನ್ಫಾರ್ಮೇಷನ್ ಕೊಡುವಂಥದ್ದು ಅಥವಾ ಡೇಟಾಬೇಸ್ ಏನಿದೆ ಅಂದರೆ ಡೇಟಾ ಏನಿದೆ ಅದನ್ನ ಕೊಟ್ಟಿದ್ದೆ ಆದರೆ ಹೊರದೇಶದಿಂದ ಇಂಡಿಯಾದಲ್ಲಿರೋ ವ್ಯಕ್ತಿಗೆ ಕೊಟ್ಟಿದ್ದೆ ಆದರೆ ಅವಾಗ ದ ಪರ್ಸನ್ ಹೂ ಇಸ್ ಔಟ್ಸೈಡ್ ಇಂಡಿಯಾ, ಯಾರು ಹೊರದೇಶದಲ್ಲಿದ್ದಾನೆ ಅಥವಾ ಔಟ್ಸೈಡ್ ಇಂಡಿಯಾ ಇದ್ದಾನೆ, ಫಾರಿನ್ ಕಂಟ್ರಿಲಿದ್ದಾನೆ, ಹಿ ಹ್ಯಾಸ್ ಟು ರಿಜಿಸ್ಟರ್ ಅಂಡರ್ GST. ದ ಪರ್ಸನ್ ಹೂ ಇಸ್ ಸಪ್ಲೈಯಿಂಗ್ ಆನ್ಲೈನ್ ಇನ್ಫಾರ್ಮೇಷನ್ ಆರ್ ಡಾಟಾಬೇಸ್ ಆರ್ ಪ್ರೊವೈಡಿಂಗ್ ದ ಸರ್ವಿಸ್ ಆಫ್ ರಿಟ್ರೈವಲ್ ಆಫ್ ಸರ್ವಿಸ್ ಅಂದರೆ ರಿಟ್ರೈವಲ್ ಆಫ್ ಇನ್ಫಾರ್ಮೇಷನ್ ಅಥವಾ ಯಾರು ಇನ್ಫಾರ್ಮೇಷನ್ನ ಪಡ್ಕೊಂಡು ಇಂಡಿಯಾದಲ್ಲಿ ಇರೋ ವ್ಯಕ್ತಿಗೆ ಕೊಡ್ತಾ ಇದ್ದಾನೆ ಅವನು ಅಂತಹ ಫಾರಿನ್ ಪರ್ಸನ್ ಯಾರಿದ್ದಾನೆ, he has to register under GST. So these are the person who have to compulsorily register under GST. ಇವರು ಕಂಪಲ್ಸರಿ ಆಗಿ ರಿಜಿಸ್ಟರ್ ಆಗಲೇಬೇಕು. ಇವ್ರಿಗೆ ಯಾವುದೇ ರೀತಿಯಾದ ಥ್ರೆಶೋಲ್ಡ್ ಲಿಮಿಟ್ ಅಪ್ಲಿಕೇಬಲ್ ಆಗಲ್ಲ. ಇದು ರೆಗ್ಯುಲರ್ ಸ್ಕೀಮಲ್ಲಿ ಬರುವಂತಹ ಪರ್ಸನ್ಸ್ ಕೇಸಲ್ಲಿ. ಹಾಗೆ ಫೈಲಿಂಗ್ ಆಫ್ ರಿಟರ್ನ್ಸ್ ಅಂಡರ್ ರೆಗ್ಯುಲರ್ ಸ್ಕೀಮ್ ಆಫ್ GST ಅಂದರೆ ಯಾರು ರೆಗ್ಯುಲರ್ ಸ್ಕೀಮಲ್ಲಿ ಇದ್ದಾರೆ ಅವ್ರು ಯಾವುದೆಲ್ಲ ರಿಟರ್ನ್ಸ್ನ ಫೈಲ್ ಮಾಡಬೇಕು. ನೋಡಿ, ರಿಟರ್ನ್ಸ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ರಿಟರ್ನ್ಸ್ ಇಸ್ ನಥಿಂಗ್ ಬಟ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಬಿಸ್ನೆಸ್ ವಿಲ್ ಬಿ ಪ್ರೊವೈಡೆಡ್ ಟು ದ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ನಮ್ಮ ಬಿಸ್ನೆಸ್ ಇನ್ಫಾರ್ಮೇಷನ್ನ ಕೊಡುವಂಥದ್ದು. ಸೊ ಇಟ್ ಡಿಪೆಂಡ್ಸ್. ಸೊ ಸಿ ದ ಫಸ್ಟ್ ಒನ್ GSTR1 ಅಂತ ಇದೆ. ಆ ರಿಟರ್ನ್ಸಿಗೆ ಹೆಸರದು. GST ಅಂತ ಹೇಳಿದ್ರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. R ಅಂತ ಹೇಳಿದ್ರೆ ರಿಟರ್ನ್ ಅಂತ ಕರಿತೀವಿ. 1 ಅಂದರೆ ಇಟ್ ಇಸ್ ದ ಫಾರ್ಮ್ 1 ಅಥವಾ ರಿಟರ್ನ್ 1 ಅಂತ ಹೇಳ್ಬಿಟ್ಟು. ಇದರಲ್ಲಿ ಯಾವ ಇನ್ಫಾರ್ಮೇಷನ್ ಇರುತ್ತೆ ಅಂದರೆ ಇಟ್ ಕಂಟೈನ್ಸ್ ಔಟ್ವರ್ಡ್ ಸಪ್ಲೈ. ನೋಡಿ, ದೀಸ್ ಟು ಟರ್ಮಿನಾಲಜೀಸ್ ಯು ಹ್ಯಾವ್ ಟು ರಿಮೆಂಬರ್. ಒನ್ ಇಸ್ ಇನ್ವರ್ಡ್ ಸಪ್ಲೈ, ದ ಅದರ್ ಒನ್ ಇಸ್ ಔಟ್ವರ್ಡ್ ಸಪ್ಲೈ.
ಇನ್ವರ್ಡ್ ಸಪ್ಲೈ ಅಂತ ಹೇಳಿದ್ರೆ ಒಬ್ಬ ಸಪ್ಲೈಯರ್ಗೆ ಇನ್ವರ್ಡ್ ಸಪ್ಲೈ ಅಂದ್ರೆ ಪರ್ಚೇಸ್ ಅಂತ ಹೇಳ್ಬಿಟ್ಟು, ಇನ್ ಆಗ್ತಾ ಇರೋದು ಪರ್ಚೇಸ್ ಅಂತ ಹೇಳ್ಬಿಟ್ಟು ಆ ಸಪ್ಲೈಯರ್ ಪರ್ಚೇಸ್ ಮಾಡ್ತಾ ಇದ್ದಾನೆ. ಒಬ್ಬ ಸಪ್ಲೈಯರ್ಗೆ ಔಟ್ವರ್ಡ್ ಸಪ್ಲೈ ಅಂತ ಹೇಳಿದ್ರೆ ಔಟ್ ಅಂದ್ರೆ ಹೊರಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು, ಹೊರಗೆ ಹೋಗೋದು ಯಾವುದು ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಸೇಲ್ಸ್. ಸೊ GSTR 1 ನಲ್ಲಿ ಇಟ್ ಕಂಟೈನ್ಸ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಔಟ್ವರ್ಡ್ ಸಪ್ಲೈ ಆಫ್ ದ ಸಪ್ಲೈಯರ್. ದಟ್ ಈಸ್ ಒಬ್ಬ ಸಪ್ಲೈಯರ್ ಏನ್ ಸಪ್ಲೈ ಮಾಡ್ತಾ ಇದ್ದಾನೆ, ಸೇಲ್ ಮಾಡಿಯಾನೆ, ಅದರ ಇನ್ಫಾರ್ಮೇಶನ್ ಇರುತ್ತೆ. ಸೊ ಡ್ಯೂ ಡೇಟ್ ನೀವು ನೋಡೋದಾದ್ರೆ GSTR 1 ಯಾವಾಗ ಅದನ್ನ ಫೈಲ್ ಮಾಡಬೇಕು ಅಂತ ಹೇಳಿದ್ರೆ 11th of next month, ಮುಂದಿನ ತಿಂಗಳ 11ಕ್ಕೆ GSTR 1 ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದ್ರೆ ಪ್ರತಿ ತಿಂಗಳು GSTR 1 ಫೈಲ್ ಮಾಡಬೇಕು. ಬಟ್ ಡ್ಯೂ ಡೇಟ್ ಏನಂದ್ರೆ 11th of next month, ಮುಂದಿನ ತಿಂಗಳ 11 ಒಳಗೆ ಆ ರಿಟರ್ನ್ಸ್ ನ ಫೈಲ್ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್ ಈಗ ಮೇ ತಿಂಗಳ GSTR 1 ಯಾವಾಗ ಸಬ್ಮಿಟ್ ಮಾಡಬೇಕು ಅಥವಾ ಫೈಲ್ ಮಾಡಬೇಕಂತ ಹೇಳಿದ್ರೆ ಮುಂದಿನ ತಿಂಗಳ 11 ಒಳಗೆ, ಮುಂದಿನ ತಿಂಗಳ ಅಂತ ಹೇಳಿದ್ರೆ June 11th ಒಳಗೆ GSTR 1 of May should be filed. Next is GSTR 3B. GSTR 3B ಯಾವುದು ಅಂತ ಹೇಳಿದ್ರೆ it contains self declaration to be filed regarding outward supplies made, input tax credit claimed, tax liability ascertained and taxes paid. ಅಂದ್ರೆ GSTR 3B ಅಂತ ಹೇಳ್ಬಿಟ್ಟು ಇನ್ನೊಂದು ರಿಟರ್ನ್ ಇದೆ. ಇದ್ರಲ್ಲಿ ಏನ್ ಇರುತ್ತೆ ಅಂತ ಹೇಳಿದ್ರೆ ಇಟ್ ಕಂಟೈನ್ಸ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಔಟ್ವರ್ಡ್ ಸಪ್ಲೈಸ್ ಮಾಡಿ ಎಷ್ಟು ಸೇಲ್ ಆಯ್ತು ಆ ಇನ್ಫಾರ್ಮೇಶನ್ ಇರುತ್ತೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೇಮ್, ಇನ್ಪುಟ್ ಟ್ಯಾಕ್ಸ್ ಅಂದ್ರೆ ಯಾವುದು ಅಂತ ಹೇಳಿದ್ರೆ ಸಪ್ಲೈಯರ್ ಪರ್ಚೇಸ್ ಮಾಡುವಾಗ, ಈಗ ಸಪ್ಲೈಯರ್ ಈಗ ಬೇರೊಬ್ನಿಗೆ ಸೇಲ್ ಮಾಡಬೇಕು, ಸೇಲ್ ಮಾಡೋಕ್ಕೆ ಸಪ್ಲೈಯರ್ ಹತ್ರ ಗೂಡ್ಸ್ ಬೇಕಲ್ಲ. ಸೊ ಅದಕ್ಕೆ ಸಪ್ಲೈಯರ್ ಏನ್ ಮಾಡಿರ್ತಾನೆ ಅಂದ್ರೆ ಇನ್ನೊಬ್ಬ ಡೀಲರ್ ಇಂದ ಪರ್ಚೇಸ್ ಮಾಡಿರ್ತಾನೆ, ಪರ್ಚೇಸ್ ಮಾಡಿರೋದನ್ನ ಇನ್ನೊಬ್ನಿಗೆ ಸೇಲ್ ಮಾಡುವಂಥದ್ದು. ಈಗ ಸಪ್ಲೈಯರ್ ಪರ್ಚೇಸ್ ಮಾಡುವಾಗ ಏನ್ ಟ್ಯಾಕ್ಸ್ ಪೇ ಮಾಡಿರ್ತಾನೆ ಇಟ್ ಇಸ್ ಕಾಲ್ಡ್ ಅಸ್ ಇನ್ಪುಟ್ ಟ್ಯಾಕ್ಸ್. ಪರ್ಚೇಸ್ ಮೇಲೆ ಪೇ ಮಾಡುವಂಥದ್ದು ಇನ್ಪುಟ್ ಟ್ಯಾಕ್ಸ್. ಆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಾದ್ರು ಕ್ಲೇಮ್ ಮಾಡಿದ್ರೆ, ಅದರ ಬೆನಿಫಿಟ್ ಪಡ್ಕೊಂಡಿದ್ರೆ, ಟ್ಯಾಕ್ಸ್ ಲಯಬಿಲಿಟಿ ಅಸರ್ಟೈನ್ ಮಾಡಿರುವಂಥದ್ದು, ದಟ್ ಇಸ್ ಎವ್ರಿ ಒನ್ ವಿಲ್ ಅಸರ್ಟೈನ್, ಎವ್ರಿ ಒನ್ ವಿಲ್ ಕ್ಯಾಲ್ಕುಲೇಟ್ ಹೌ ಮಚ್ ದ ಟ್ಯಾಕ್ಸ್ ಐ ಹ್ಯಾವ್ ಟು ಪೇ, ನಾನು ಎಷ್ಟು ಟ್ಯಾಕ್ಸ್ ಪೇ ಮಾಡಬೇಕು. ಇಫ್ ದಟ್ ಟ್ಯಾಕ್ಸ್ ಅಸರ್ಟೈನ್ಮೆಂಟ್ ಕ್ಯಾಲ್ಕುಲೇಷನ್ ಅಂಡ್ ಆಲ್ಸೋ ಟ್ಯಾಕ್ಸಸ್ ಪೇಡ್, ಎಷ್ಟು ಟ್ಯಾಕ್ಸ್ ನ ಪೇ ಮಾಡಬೇಕು, ಹೌ ಮಚ್ ಟ್ಯಾಕ್ಸಸ್ ಆರ್ ಟು ಬಿ ಪೇಡ್. ಸೊ ರಿಗಾರ್ಡಿಂಗ್ ದೀಸ್ ದ ಇನ್ಫಾರ್ಮೇಶನ್ ವಿಲ್ ಬಿ ದೇರ್ ಇನ್ ದ GSTR 3B. ಅಂಡ್ ಯಾವಾಗ ಫೈಲ್ ಮಾಡಬೇಕು, ಮಂತ್ಲಿ ಇಟ್ ಹ್ಯಾಸ್ ಟು ಬಿ ಫೈಲ್, ಅಂದ್ರೆ ಪ್ರತಿ ತಿಂಗಳು ಅದನ್ನ ಫೈಲ್ ಮಾಡಬೇಕು. ಡ್ಯೂ ಡೇಟ್ ಏನು ಅಂತ ಹೇಳಿದ್ರೆ 20th of next month, ಅಂದ್ರೆ ಮುಂದಿನ ತಿಂಗಳ 20ರ ಒಳಗೆ ದ GSTR 3B ನ ಫೈಲ್ ಮಾಡ್ಬೇಕಾದ್ರೆ ಪ್ರತಿ ತಿಂಗಳು ಫೈಲ್ ಮಾಡ್ತಾರೆ. ಮೇ ತಿಂಗಳದ್ದು ಯಾವಾಗ GSTR 3B ಫೈಲ್ ಮಾಡ್ತಾರೆ ಅಂತ ಹೇಳಿದ್ರೆ, ಫೈಲ್ ಅಂತ ಹೇಳಿದ್ರೆ ಕಂಪ್ಯೂಟರ್ ಅದನ್ನ ನಾವು ಸಬ್ಮಿಟ್ ಮಾಡೋದು ಅಂತ ಅರ್ಥ. ಸೊ ಈಗ ಮೇ ತಿಂಗಳದ್ದು ಯಾವಾಗ ಅಂತ ಹೇಳಿದ್ರೆ GSTR 3B ನ ಫೈಲ್ ಮಾಡುವಂಥದ್ದು June 20th ಒಳಗೆ ಇಟ್ ಹ್ಯಾಸ್ ಟು ಬಿ ಫೈಲ್ಡ್. ಅಂಡ್ ದೇರ್ ಇಸ್ GSTR 9. ಸೊ ವಾಟ್ ಇಟ್ ಕಂಟೈನ್ಸ್? ಇಟ್ ಕಂಟೈನ್ಸ್ ಇನ್ವರ್ಡ್ ಸಪ್ಲೈ. ಈಗ ನಾನು ಆಗ್ಲೇ ಹೇಳ್ದಂಗೆ ಸಪ್ಲೈಯರಿಗೆ ಬೇರೊಬ್ನಿಗೆ ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ಅವನ ಹತ್ರ ಗೂಡ್ಸ್ ಇರಬೇಕಾಗುತ್ತೆ. ಸೊ ಅವ್ನು ಇನ್ನೆಲ್ಲಿಂದನೂ ಪರ್ಚೇಸ್ ಮಾಡಿರ್ತಾನೆ. ಇನ್ವರ್ಡ್ ಸಪ್ಲೈಸ್ ಇಸ್ ನಥಿಂಗ್ ಬಟ್ ಪರ್ಚೇಸಸ್. ಸೊ GSTR 9 ಕಂಟೈನ್ಸ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಇನ್ವರ್ಡ್ ಸಪ್ಲೈಸ್, ಔಟ್ವರ್ಡ್ ಸಪ್ಲೈಸ್ ಮೇಡ್, ಅಂದ್ರೆ ಅದೇ ಸಪ್ಲೈಯರ್ ಪರ್ಚೇಸ್ ಮಾಡಿರ್ತಾನೆ, ನೆಕ್ಸ್ಟ್ ಅವನೆಷ್ಟು ಸೇಲ್ ಮಾಡ್ದ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೇಮ್ ಅಂದ್ರೆ ಪರ್ಚೇಸ್ ಟ್ಯಾಕ್ಸ್ ಏನಿದೆ ಅಲ್ಲ, ಇನ್ಪುಟ್ ಟ್ಯಾಕ್ಸ್ ಬೆನಿಫಿಟ್ ಎಷ್ಟು ಯೂಸ್ ಮಾಡ್ಕೊಂಡಿದ್ದಾನೆ, ಟ್ಯಾಕ್ಸ್ ಲಯಬಿಲಿಟಿ ಅಸರ್ಟೈನ್ ಅಂದ್ರೆ ಟ್ಯಾಕ್ಸಸ್ ಎಷ್ಟು ಪೇ ಮಾಡಬೇಕು, ಅಂಡ್ ಹೌ ಮಚ್ ಟ್ಯಾಕ್ಸಸ್ ಪೇ, ಎಷ್ಟು ಟ್ಯಾಕ್ಸ್ ಪೇ ಮಾಡಿಯಾನೆ. ದಿಸ್ ಇನ್ಫಾರ್ಮೇಶನ್ ವಿಲ್ ಬಿ ದೇರ್ ಇನ್ GSTR 9 and it has to be filed annually. ವರ್ಷಕ್ಕೆ ಒಂದ್ಸತಿ ಅದನ್ನ ಫೈಲ್ ಮಾಡುವಂಥದ್ದು. ಅಂಡ್ ಡ್ಯೂ ಡೇಟ್ ಇಸ್ 31st December ಆಫ್ ಸಬ್ಸಿಕ್ವೆಂಟ್ ಇಯರ್. 31st December ಅದು ಅದರ ಡ್ಯೂ ಡೇಟ್ ಆಗಿರುತ್ತೆ. ಸೊ ಇನ್ ಮೈ ನೆಕ್ಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ composition scheme. So this will be the concept which I am going to discuss or explain in my next video.